ಲಾಸ್ಟಿಗೆ ಹಂಗೆ ಮಾಡಿ ಬಿಟ್ಟರೋಣ ಎಂಟ್ರಿ 11 ಗಂಟೆಗೆ. ಇನ್ನೇನು ಸೀದಾ ಹೋಗೋದೆ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಯೂಸ್ ಮಾಡ್ಕೊಬೇಕು. ಇದೇ ಬೇರೆ ಹೆವಿ ಆಗಿ ಬರ್ತಾಯಿದೆ. ಇಲ್ಲಿ ಮಲ್ಕೊಂಡ್ರೆ ಎದರಲ್ಲ ಅಂತ ಗೊತ್ತು, ಅದಕ್ಕೆ ಮಲಗಿಲ್ಲ. ಮಗಿನ ಸೀದಾ ಹೋಗ್ತಾ ಇರೋದೆ, ಸೀದಾ ಅಮ್ಮನ ಹಾರ್ಕೊಂಡು ಹೋಗಿ ಸೀದಾ ಹೋಗಿ ಮಲ್ಕೊಂಡ್ಬಿಡೋಣ ಫಸ್ಟ್ ಹೋಗಿ. ಅದೇನೇ ಹೆಂಗೋ ಅನ್ಲೋಡು ಫಸ್ಟ್ ಗಾಡಿ ಇದ್ದಿದ್ದಕ್ಕೆ ಹೆಂಗೆ ಹಾರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಹಿಂಗೆ ಅಂತ. ಬರ್ರಿ ಹೋಗೋಣ ಹಂಗೆ. ಕುದುರೆ ಗಾಡಿ ಆಗಿರ್ತೈತೆ ಏನಂತ ಗೊತ್ತಿಲ್ಲ, ಬರೋದ್ರಿಂದ. ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್. ಏನಂದರೆ ಇವಾಗ ಸೀದಾ ಗಾಡಿ ಬೇರೆ ಟೈಮ್ 11 ಗಂಟೆ ಹೋಗಿ ಗಾಡಿ ಅನ್ಲೋಡ್ ಮಾಡಿಸ್ಕೊಂಡು ಸೀದಾ ಲೋಡಿಗೆ ಬೇರೆ ಐತೆ. ಬನಾರಘಟ್ಟದಿಂದ ಲೋಡಿಂಗ್ ಅಂತೆ. ಸೇರಂದು ಹಂಗೆ ಇಳಿಸ್ಬಿಟ್ಟು ಹೋಗೋಣ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ, ಬರೋಕ್ಕೆ ಕೇಳಿದ್ದಾರೆ ಇವಾಗ. ಇದು ಬಂದು ಡೇ 42 ವ್ಲಾಗ್ ಇದು. ಬರೀ ನೋಡೋಣ ಈ ವಿಡಿಯೋದಲ್ಲಿ ಏನಂತ. ಹೋಗೋಣ. ಸ್ವಲ್ಪ ಜಲ್ದಿ ಇಳಿಸ್ಕೊಂಡು ಇಳಿಸ್ರಿ ಅಂದರೆ ಅವ್ರು ನೋಡಿ ಲೇಟ್ ಮಾಡಿಬಿಟ್ರು ಅವರು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೋಗಿ ಫಸ್ಟ್ ಅನ್ಲೋಡ್ ಮಾಡಿಸ್ಕೊಂಡು ಇಷ್ಟೊತ್ತ ಜಲ್ದಿ 1 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ನಾವು ಹೋಗೋದು ಪಕ್ಕ 3 ಗಂಟೆ ಆಗುತ್ತೆ ನನಗೆ ಗೊತ್ತಿರೋಂಗೆ. ಪಕ್ಕ ಅದೇ ಆಗೋದು. ಬರ್ರಿ ನೋಡೋಣ ಏನಂತ. ಹಿಂಗೆ ಬನಾರಘಟ್ಟ ಇರೋದು ಲೇಟಾಗಿ ಹೋದ್ರೂ ಆಗುತ್ತೆ. ನೋಡೋಣ. ಫಸ್ಟ್ ಗಾಡಿ ಮುಂದೆ ಬರೋದು. ಎಲ್ಲ ನೋಡಿ ಹೆಂಗೆ ಇಟ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಬರೋಸಿಗೆ ಮಣ್ಣೆಲ್ಲ ರೋಡ್ ಮುಚ್ಚಿದ್ದಾರೆ. ಎಲ್ಲ ಗಾಡಿ ಬಗ್ಗೆ ತಲ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಗಾಡಿ ಒಂದು 2 ನಿಮಿಷ ಡ್ರೈವರ್ ಯಾರು ಇಲ್ಲ ಅಂದರೆ ಯಾವ ಥರ ಎಲ್ಲ ಮಾಡ್ತಾರೆ ನೋಡಿ. ಅವಾಗಿಂದ ಇಲ್ಲೇ ಇದ್ದೆ, ಅವಾಗೆಲ್ಲ ಏನು ಹೇಳಿಲ್ಲ ಅವರು. 2 ನಿಮಿಷ ಹೋಗ್ಬಿಟ್ಟು ಬರೋಷ್ಟಿಗೆ ಸೀದಾ ವಾಷರ್ ಮಾಡಿಬಿಟ್ಟಿದ್ದಾರೆ. ಗಾಡಿ ಯಾವಾಗ ಅನ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಒಳಗಡೆ ನೋಡಿದ್ರೆ ಫುಲ್ ಜಾಗ ಇದೆ, ಫುಲ್ ಆಗಿಬಿಟ್ಟೈತೆ. ನನಗೆ ಯಾವಾಗ ಅನ್ಲೋಡ್ ಮಾಡ್ತಾರೋ ಗೊತ್ತಾಗ್ತಿಲ್ಲ ಏನಂತ ಸಮಾಚಾರ. ಒಟ್ಟಡು ನಟ್ಟು ಬರೀ ನೋಡೋಣ ಎಷ್ಟಾಗುತ್ತೋ, ಏನು ಬರ್ತೈತೆ ಅದೇ ಆಗೋದು. ಬರ್ರಿ ನೋಡಿ 4 ಗಂಟೆ ಬಿಟ್ಟಿದೆ ಗಾಡಿ. ಇವಾಗ ಅನ್ಲೋಡ್ ಮಾಡ್ತೀವಿ. ಫ್ರೆಂಡ್ಸ್ ಟೈಮ್ ನೋಡಿದ್ರೆ 5:50 ಟೈಮು. ಬನಾರಘಟ್ಟದಲ್ಲಿ ಮಾತ್ರ ಸಾಯ್ತಾ ಇದ್ದಾರೆ ಲೋಡಿಗೆ. ಬಾ ಜಲ್ದಿ ಬಾ ಅಂತ. ಇವತ್ತು ಹೆವಿ ಲೇಟ್ ಆಯಿತು, ವರ್ಷ ಆಗ್ಬಿಡ್ದು ಇವತ್ತು ಮಾತ್ರ. ಅಪ್ಪ ಅವ್ರು ಏನು ಮಾಡ್ತಾರೆ, ಬೇರೆ ಗಾಡಿಗಳಿತ್ತು ಅವ್ರದ್ದು, ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡಿದ್ರೆ ಫೋನ್ ಮೇಲೆ ಏನೋ ಹೇಳಿದ್ದಾರೆ ನಮ್ಮ ಓನರು, ಎಕ್ಸ್ಟ್ರಾ ಕಾಸು ಬೇಕಾದ್ರೆ ಕೊಡ್ತೀವಿ ಲೇಬರ್ಸ್ಗೆ ಇರೋಕ್ಕೆ ಇಲ್ಲಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರು 6 ಗಂಟೆಗೆಲ್ಲ ಹೋಗೇ ಬಿಡ್ತಾರೆ ಲೇಬರ್ಸು. ಸೊ ಏನೂ ಮಾಡೋಕ್ಕಾಗಲ್ಲ. ಅವಾಗ ಹೋಗ್ತಾ ಈ ನಮ್ಮ ಓನರ್ ದಬಾಯಿಸ್ಕೊಂಡು ನೋಡಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಹೊಡಿಯೋದು ನೈಸೋಡು 10 ಗಂಟೆ ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ಯಾಕಂದರೆ ಏನು ಹೋಗ್ತಾ ಇರೋದೇನ ಏನು ಸಿಟಿ ಅದು. ಇವಾಗೆಲ್ಲ ಕೆಲಸ ಬಿಟ್ಟು ಎಲ್ಲ ಬರೋ ಟೈಮು. ಈ ಟೈಮೆಲ್ಲ ಸ್ಪೀಡ್ ಹೊಡಿಯೋಕ್ಕಾಗಲ್ಲ. ಸೊ ಸ್ಪೀಡ್ ಇಸ್ ಇಂಜುರೀಸ್ ಟು ಹೆಲ್ತ್ ಬೇಡ. ನೈಸ್ ರೋಡ್ ಆದಮೇಲೆ ಇಷ್ಟನೇ ಇಟ್ಟೋಣ, ಯಾಕಂದರೆ ಅದು ಔಟ್ರ್ ರಿಂಗ್ ರೋಡು. ಅದಕ್ಕೇ ಅಲ್ಲಿ ನೋಡೋಣ ಏನಂತ. ಸರಿ ನೋಡೋಣ. ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಎಲ್ಲ ಇರುತ್ತೆ. ಇಲ್ಲೇ ಸ್ಟಾರ್ಟ್ ಟ್ರಾಫಿಕ್ ಜಾಮು. ಎಲ್ಲಿಂದ ಹೊಡ್ಕೊಂಡು ಹೋಗೋಣ, ನಾನೆಲ್ಲ ಆರಾಮಾಗಿ ಹೋಗೋಣ. ಬರ್ರಿ, ಏನು ರಿಸ್ಕ್ ಇಲ್ಲ. ಇಷ್ಟೊತ್ತು ವೆಯ್ಟ್ ಮಾಡಿದ್ರೆ ಅಂತೆ ಇನ್ನೊಂದು 1/2 hour 1 hour ವೆಯ್ಟ್ ಮಾಡಲ್ವಾ? ಮಾಡಲಿ. ನಾವೆಲ್ಲ ಎಷ್ಟು ಸರಿ ಹೋಗಿ ವೆಯ್ಟ್ ಮಾಡಿದ್ದೀವಿ. ಒಂದು ಕಡೆ ಅದೊಂದು ಖುಷಿ ಇದೆ ನನಗೆ. ಯಾಕೆಂದರೆ ಬೆಳಿಗ್ಗೆ ಕರ್ಸ್ಕೊತಾರೆ, ಸಾಯಂಕಾಲ ಗಂಟೆ ಲೋಡ್ ಬೆಳೆಸ್ತಾರಲ್ಲ, ಅದರಿಂದ ನನಗೊಂದು ಸ್ವಲ್ಪ ಇವಾಗ ಸಮಾಧಾನ. ಕಾಯ್ಲಿ ನೋಡಿ, ಇಲ್ಲೇ ಸ್ಟಾರ್ಟ್ ಟ್ರಾಫಿಕ್ ಜಾಮು. ಇದು ಮಾಡೋಕ್ಕಾಗಲ್ಲ. ಬರ್ರಿ ಕರೆಕ್ಟಾಗಿ ನಾವಿಲ್ಲ ಅರ್ಜೆಂಟಾಗಿ ಹೋಗೋ ಟೈಮಲ್ಲೇ ಕರೆಕ್ಟಾಗಿದ್ದ ಟ್ರಾಫಿಕ್ ಜಾಮುಗಳು ಆಗೋದು. ಯಾವ ಥರ ಟ್ರಾಫಿಕ್ ಅಂದರೆ ಹತ್ರ ಟ್ರಾಫಿಕ್ ಆಯ್ತಿದ್ದು. ಇವಾಗ ಏನು ಮಾಡೋದು. ಅಲ್ಲಿ ನೋಡಿದ್ರೆ ಒಂದು ಕಡೆ ಲೋಡ್ ಆಗೋಲ್ಲ, ಬೆಳಿಗ್ಗೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ಒಂದ್ಸಲ ಲಾಸ್ಟಾಗಿ ಕನ್ಫರ್ಮ್ ಮಾಡೋಣ ಅಂತ ಹೇಳಿದ್ದೀನಿ ನಮ್ಮ ಓನರ್ಗೆ. ಮಾಡಿಬಿಟ್ಟು ಹೇಳ್ತಾರೆ ಅಷ್ಟೊತ್ತು ಗಂಟೆ ಅಲ್ಲಿ ಸ್ಟುಡಿಯೋ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಹಾಕೊಂಡು ವೆಯ್ಟ್ ಮಾಡೋಣ. ಫೋನ್ ಮಾಡಿದ್ರೆ ಒಂದು ಹೋಗೋದ್ರೆ ಅಲ್ಲಿ ಹೋಗಬೇಕು, ಇಲ್ಲ ಮನೆಗೆ ಹೋಗಬೇಕು. ಬೆಳಿಗ್ಗೆ ಲೋಡಿಗೆ ಹೇಳಿದ್ದಾರೆ, ಏನಂತ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಅಷ್ಟೊತ್ತಿಗೆ ಇಲ್ಲಿ ಟ್ರಾಫಿಕಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೇನು. ಸುಮ್ಮನೆ ಹೋಗ್ಬಿಟ್ಟು ರಿಟರ್ನ್ ಬರೋದು ಬೇಡ, ಹಂಗೆ ಹೋಗೋದು ಕರೆಕ್ಟಾಗಿ ಇರಿ ವರ್ಷ ಮಾಡಿದ್ರು. ನಾನು ಹೇಳಿರ್ತಾರೇ ಟ್ವಿಸ್ಟು ಕೊಟ್ಟರು ಇವರು. ಏನಂದರೆ ನಾಳೆ ಬೆಳಿಗ್ಗೆ ಲೋಡ್ ಮಾಡ್ತಾರಂತೆ, ಲೇಬರ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಶಿವರಾತ್ರಿಗೆ ಇಲ್ಲಿರಬೇಕು, ಸ್ವಲ್ಪ ಕೆಲಸ ಶಿವರಾತ್ರಿಗೆ ಜಾಗರಣೆ ಇದು ಮಾಡೋಣ ಅಂದ್ಕೊಂಡೆ. ನೋಡಿದರೆ ಈ ಥರ ಮಾಡಿಬಿಟ್ರು. ನಮ್ಮ ತಲೆಯಲ್ಲಿ ಏನು ಬರ್ತೈತೆ ಆಗುತ್ತಾನೆ. ನಾವು ಒಂದು ಆಸೆ ಪಟ್ಟರೆ ಅದು ಆಗೋದೇ ಅಲ್ಲ. ಅದುವಾಗ ನಡೆದ್ರೇ ನಾನು ಮಾಲೆ ಹಾಕೊಂಡಿದ್ದೆಲ್ಲ ಶಿವರಾತ್ರಿ ದಿನ, ಶಿವರಾತ್ರಿ ಆದಮೇಲೆ ಬಿಚ್ಚಬೇಕು ಅಂತಿದ್ದೆ.
ನೋಡಿದರೆ ಆಗ ಸೀನ್ ಇಲ್ಲ, ಗೊತ್ತಾಗಲ್ಲ. ಬೇಜಾರಲ್ಲಿ ಹೋಗ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಅಷ್ಟು ಟೆನ್ಷನ್ ಕೊಟ್ಬಿಟ್ಟು ಇವಾಗ ಹೋಗೋ ಟೈಮಲ್ಲಿ ಇಲ್ಲ ಬಿಡ ಅಂತ ಅವರು ರಿವೆನ್ಸ್ ಕೊಟ್ಟರು ಇವಾಗ ನಮಗೆ. ಸೊ ಏನು ಮಾಡೋಕ್ಕಾಗಲ್ಲ, ಬರ್ರಿ ಹೋಗೋಣ. ಬರ್ರಿ ಮನೆ ಹತ್ರ ಹೋಗಿ ನಾಳೆ ಬೆಳಿಗ್ಗೆನೇ ಲೋಡು, ಬೆಳಿಗ್ಗೆ ಹೋಗೋಣ.